ಇವತ್ತಿನ ರೆಸಿಪಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೀನಿ. ನೀವು ಯಾವುದೇ ಫಿಶ್ ತೊಗೊಳ್ಬೋದು. ತುಂಬಾ ರುಚಿಯಾಗುತ್ತೆ. ಮನೆಯಲ್ಲೇ ಮಾಡುವಂಥ ಮಸಾಲೆ ರೆಡಿ ಮಾಡ್ಕೊಂಡು ಮಾಡೋವಂಥ ಫಿಶ್ ಸಾಂಬಾರು ಇದು. ಯಾವುದೇ ಹೊರಗಡೆ ಪೌಡರ್ಸ್ ಆಗಲಿ ಕಲರ್ಸ್ ಆಗಲಿ ಯೂಸ್ ಮಾಡೋದಿಲ್ಲ. ತುಂಬಾ ರುಚಿಯಾಗುತ್ತೆ. ಈಗ ಫಿಶ್ ಸಾಂಬಾರು ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ಬೇಕಾಗುತ್ತೆ. ರುಬ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಬೆಳಗ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ತೊಗೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ 3 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮೆಟೊ, ಸಣ್ಣ ಟೊಮೆಟೊ 1, ಹಾಗೆ 1 ಮುಕ್ಕಾಲು ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಶುಂಠಿ ಒಂದು ಅರ್ಧ ಇಂಚು ಶುಂಠಿ, ಇದಿಷ್ಟನ್ನು ತೊಗೊಳ್ಬೇಕು. ನಂತರ 1 ಸ್ಪೂನಷ್ಟು ಕಡಲೆಪಪ್ಪು, ಚಕ್ಕೆ, ಲವಂಗ, ಚಕ್ಕೆ 1 ಇಂಚಷ್ಟು ಚಕ್ಕೆ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಣಸು, ಇದಿಷ್ಟನ್ನು ತೊಗೊಂಡು ನಾನಿಲ್ಲಿ ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಈಗ ನಾನು ಮಸಾಲೆ ರುಬ್ಬೋದಕ್ಕೆಲ್ಲ ಏನು ಎತ್ತಿಟ್ಕೊಂಡಿದ್ನಲ್ಲ ಅದೆಲ್ಲನೂ ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಾಯಿಗೆ. ಲೋ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ರುಚಿ ಸಹ ಚೆನ್ನಾಗಾಗುತ್ತೆ. ನೀವು ಕೊಬ್ಬರಿ ಎಣ್ಣೆ ಇಲ್ಲ ಅನ್ನೋರು ನಾರ್ಮಲ್ ನೀವು ಅಡುಗೆ ಎಣ್ಣೆ ಯಾವ್ದು ಬಳಸ್ತೀರಲ್ಲ ಅದನ್ನೇ ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಹೊತ್ತೋಗೋದಿಲ್ಲ. ನಂತರ ಇಲ್ಲಿ ಎಲ್ಲನೂ ಸಹ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಪುದೀನ ಕೊತ್ತಂಬರಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದರದ್ದೇ ಟೇಸ್ಟ್ ಇರುತ್ತೆ, ಚೆನ್ನಾಗಾಗೋದಿಲ್ಲ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಹಸಿ ಕಾಯಿ, ನೀವು ಕಾಯಿ ತುರಿ ಇತ್ತಂದರೆ ಒಂದು 2ರಿಂದ 3 ಸ್ಪೂನಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳಿ, ಸಾಕಾಗುತ್ತೆ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಇದಕ್ಕೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ. ಇಲ್ಲಿ ಮೇಯ್ನಾಗಿ ಫಿಶ್ ಸಾಂಬಾರಿಗೆ ಹುಳಿ ತುಂಬ ಮುಖ್ಯ. ನಾನಿಲ್ಲಿ 1 ನಿಂಬೆಹಣ್ಣಿನ ಗಾತ್ರದ ಹುಳಿ ತೊಗೊಳ್ತಾ ಇದ್ದೀನಿ, ಹುಣಸೆಹಣ್ಣು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಹುಣಸೆಹಣ್ಣು ಇದು ಏನೆಲ್ಲ ಬಿಸಿ ಇರುತ್ತಲ್ಲ ಮಸಾಲೆ ಐಟಮ್ಸು ಅದರ ಬಿಸಿಗೆ ಸಾಫ್ಟ್ ಆಗುತ್ತೆ. ಈ ಟೈಮಲ್ಲಿ ನಾನು 2ರಿಂದ 3 ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಸೇರಿಸಿ ಇದು ಫ್ಲೇಮ್ ಆಫ್ ಮಾಡಿಬಿಡ್ಬೇಕು. ಫ್ಲೇಮ್ ಆನಲ್ಲಿ ಇಟ್ಕೊಂಡ್ರೆ ಹೊತ್ತೋಗ್ಬಿಡುತ್ತೆ ಪೌಡರೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಆ ಬಿಸಿಗೆ ಮಿಕ್ಸ್ ಆಗುತ್ತೆ. ಇದನ್ನೆಲ್ಲ ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು. ಈಗ ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಫಿಶ್ ಸಾಂಬಾರು ಮಾಡೋದಕ್ಕೆ ಯಾವಾಗಲೂ ಸ್ವಲ್ಪ ದೊಡ್ಡ ಕಡಾಯಿ ತೊಗೊಳ್ಳಿ, ತುಂಬ ತೀರಾ ಚಿಕ್ಕ ಪಾತ್ರೆಯಲ್ಲಿ ಮಾಡಬಾರ್ದು. ಈಗ ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹೆಚ್ಚಿಗೆ ಹಾಕೋದ್ರಿಂದ ಒಗ್ಗರಣೆಲಿ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಈರುಳ್ಳಿ ಅಷ್ಟೇ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಸಾಂಬಾರಲ್ಲಿ, ತುಂಬಾ ರುಚಿ ಕೊಡುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಟ್ರಾನ್ಸ್ಪರೆಂಟಾಗಿ ಕಲರ್ ಚೇಂಜ್ ಆಗೋವರೆಗೆ ಏನು ಫ್ರೈ ಮಾಡೋದು ಬೇಡ, ಇಷ್ಟು ಫ್ರೈ ಆದರೆ ಸಾಕು. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಈ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಸಾಲೆನೆಲ್ಲ ಈ ರೀತಿ ನೀಟಾಗಿ ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಯಿತು. ಮಸಾಲೆ ರುಬ್ಬಬೇಕಾದ್ರೆ ನೀವು ಯಾವಾಗಲೂ ಖಾರದ ಪುಡಿ ಹಾಕಿ ಫಿಶ್ ಸಾಂಬಾರು ಮಾಡಿರ್ತೀರ, ಆದರೆ ಈ ರೀತಿ ಒಣಮೆಣಸಿನ್ಕಾಯಿ ಹಾಕಿ ರುಬ್ಬಿ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ಈ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಹಾಕಿದರೆ ಅಷ್ಟೇ ಫಿಶ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮೀನು ಸಾಂಬಾರು ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಟೇಸ್ಟೇ ಇರೋದಿಲ್ಲ ಫಿಶ್ ಅಂತೂ. ನೀರು ನೋಡ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟಿಗೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮುದ್ದೆ ರೈಸ್ ಆಗೋ ರೀತಿ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇರಬೇಕು ತಿಕ್ನೆಸ್ಸು. ಈಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಮಸಾಲೆನ. ಹಸಿ ಸ್ಮೆಲ್ ಇರುತ್ತೆ ಮಸಾಲೆ ಚೆನ್ನಾಗಿ ಕುದ್ದಿಲ್ಲ ಅಂತಂದರೆ. ನೋಡಿ, ಇಲ್ಲಿ ಮಸಾಲೆ ಎಲ್ಲ ನೀಟಾಗಿ ಕುದೀತಾ ಇದೆ. ಈ ರೀತಿ ಮಧ್ಯದಲ್ಲೇ ಕುದಿಬೇಕು ಸಾಂಬಾರು. ಈ ಥರ ಮಧ್ಯದಲ್ಲಿ ಕುದಿಯೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿರುತ್ತೆ. ಹಾಗಾಗಿ ಈ ರೀತಿ ಮಧ್ಯದಲ್ಲೇ ಕುದಿಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಈಗ ಟೇಸ್ಟ್ ನೋಡಿಕೊಂಡು ಉಪ್ಪು, ಖಾರ ಏನಾದರೂ ಬೇಕಂದರೆ ಸೇರಿಸ್ಕೊಳ್ಬೋದು, ಅಥವಾ
ಟೇಸ್ಟ್ ಕರೆಕ್ಟಾಗಿತ್ತು ಅಂದರೆ ಲೋ ಫ್ಲೇಮ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಫಿಶ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೀನನ್ನು ಮೊದಲೇ ಉಪ್ಪು ಅರಿಶಿನ ಪುಡಿ ಮತ್ತು ಹುಣಸೆ ಹುಳಿ ಹಾಕಿ ಚೆನ್ನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ಆ ಮೀನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ರೀತಿ ಲೋ ಫ್ಲೇಮ್ ಮಾಡಿಕೊಂಡು ಮೀನನ್ನು ಹಾಕ್ಕೊಳ್ಬೇಕು. ಮೀನು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಬಾರ್ದು. ಮೀನೆಲ್ಲ ಪೂರ್ತಿ ಒಡೆದೋಗಂದಂಗೆ ಆಗುತ್ತೆ. ಅದು ಚೆನ್ನಾಗಿ ಬೆಂದ್ಬಿಡುತ್ತಲ್ಲ, ತುಂಬ ಬೆಂದೋದ್ರೆ ಸಪ್ರೇಟ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಆಗ. ನೋಡಿ ಈ ರೀತಿ ಎಲ್ಲನೂ ಮೀನೆಲ್ಲ ಸೇರಿಸಿ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಆಡಿಸ್ಕೊಡ್ಬೇಕು. ಪಾತ್ರೆಯಲ್ಲೇ ಈ ರೀತಿ ಕಲಿಸ್ಕೊಟ್ರೆ ಆಯಿತು. ಸೌಟು ಅನ್ನೋದು ಕೈಯಿಂದ ಕಲಿಸ್ಬಾರ್ದು. ನಾನಿಲ್ಲಿ 3/4 kg ಫಿಶ್ ತೊಗೊಂಡಿದ್ದೆ, ಅದಕ್ಕೆ ಕರೆಕ್ಟಾಗಿ ಮಸಾಲೆ ಆಗಿದೆ. 5 ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಒಂದು 4ರಿಂದ 5 ನಿಮಿಷ ಸಾಕಾಗುತ್ತೆ. ನೋಡಿ ನೀಟಾಗಿ ಬೆಂದಿದೆ. ಮೀನು ಸಾಂಬಾರು ಸಹ ಚೆನ್ನಾಗಾಗಿದೆ. ಇದನ್ನು ನೀವು ಮುದ್ದೆ ರೈಸ್ ಜೊತೆಗೆ ಸರ್ವ್ ಮಾಡ್ಬೋದು, ತುಂಬಾ ರುಚಿಯಾಗುತ್ತೆ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇದೆ. ಮೀನು ಸಹ ಚೆನ್ನಾಗಿ ಬೆಂದಿದೆ. ಬಾಂಗ್ಡಾ ಮೀನಾದರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್.